ಆಯ್ತು ನೀನು ಬೆಳಗ್ಗೆ ಹೋದಲ್ಲ ಯಾರನ್ನ ಕೇಳ್ಕೊ ಹೋಗಿದೆ ಅಪ್ಪ ಹೇಳೋದು ಬಂದಂಗ ಏನ್ ಕೆಲ್ಸಕ್ಕೆ ಕರ್ಕೊ ಕಳ್ಸಲ್ಲ ಕಡೆ ನಿಮ್ಮ ಅವನ್ನ ಅಂತ ಅಂದಲ್ವಾ ಗಂಡ್ಸ್ಗಳ ಕಾಲ ನಡೆಯಲ್ಲ ಈಗ ಗಂಡ್ಸ್ಗಳ ಕಾಲ ನಡೆಯಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಏನಿಲ್ಲ, ಇವತ್ತು ಅಣ್ಣಂದು ಒಂದು ಸ್ವಲ್ಪ ಗಾಡಿ ಪ್ರಾಬ್ಲಮ್ ಇತ್ತು, ಎಕ್ಸಾ ಗಾಡಿ. ಅದನ್ನ ರೆಡಿ ಮಾಡ್ಸೋಕೆ ಹೋಗ್ಬೇಕು. ಸರ್ವಿಸ್ ಬಿಟ್ಟಿದ್ದೀವಿ, ಇವಾಗ ತಗೊಂಡು ಬರಬೇಕು. ಅದಕ್ಕೆ ಈಗ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಗೈಸ್. ಆ್ಯಕ್ಚುಲಿ ಇವತ್ತು ನಾನು ರ್ಯಾಪಿಡೋ ಮಾಡ್ಕೊಂಡು ಹೋಗ್ಬೇಕು, ಈಗ ಅಣ್ಣಂದು ತಗೊಂಡು ಹೋಗ್ಬೇಕು. ಹೋಗ್ತಾ ಹಂಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಗಾಡಿ ಸರ್ವಿಸ್ ಬಿಟ್ಟಿವಿ, ರೆಡಿ ಮಾಡಿಸ್ಕೊಂಡು ಹಂಗೆ ಹೋಗ್ಬೇಕು. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಾಡಿ ಬಂದೇ ಇಲ್ಲ. ಗೈಸ್ ಏನು ಗೊತ್ತಾ, ಇವಾಗ ನಾನು ಜಸ್ಟು ರ್ಯಾಪಿಡೋ ಮಾಡ್ಕೊಂಡು ಇಸ್ಕಾನ್ ಟೆಂಪಲ್ ಹತ್ರ ಬಂದೆ. ಏನಪ್ಪ ಅಂತಂದ್ರೆ ರ್ಯಾಪಿಡೋದನ್ನು ಪುಣ್ಯಾತ್ಮ ಹೆಲ್ಮೆಟು ಇಲ್ಲ, ಆಮೇಲೆ ರ್ಯಾಪಿಡೋಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ ನಾನು ಗಾಡಿ ನಂಬರು, ಅದು ಕರೆಕ್ಟಾಗಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮು ಯಾರು ಬರೋರಿದ್ದರೆ ನೋಡ್ಕೊಂಡು ಬನ್ನಿ. ಯಾಕಂದರೆ ಎಸ್ಪೆಷಲಿ ಹುಡುಗಿರು ಅಥವಾ ವುಮೆನ್ಸು, ಇಲ್ಲಾಂದರೆ ನಂತರ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹುಷಾರು. ಗಾಡಿ ಅಲ್ಲಿ ರೆಡಿಯಾಗಿದೆ ಅಂತ ನೋಡೋಣ ಅಂತಂದ್ರೆ ಅಲ್ಲಿ ಗಾಡಿಯಲ್ಲಿ ನಿಂತಿದೆ. ಬನ್ನಿ ನೋಡೋಣ. ಇವಾಗೇನು ಪ್ರಾಬ್ಲಮ್ ಇಲ್ಲಲ್ವಾ? ಪ್ರಾಬ್ಲಮ್ ಏನೂ ಇಲ್ವಂತೆ. ಎಲ್ಲ ಸ್ಕ್ರಾಚಸ್ ಆಗ್ಬಿಟ್ಟೈತೆ ಗಾಡಿ. ಸರಿ ಅಣ್ಣ. ಆ ಕಡೆದು ಟಾಕ್ ಏನೋ ಕೊಟ್ಟಿದ್ದೀನಿ ಅಂದ್ರಲ್ಲ? ಆಗ ಟಾಕ್ ಹಾಕಿದ್ದೀನಿ. ಹಾಂ, ಹೌದಾ? ನೋಡ್ತಾ ಇದ್ದೀರಾ? ಗೈಸ್, ಮಳೆ ಮಾತ್ರ ಚಚ್ಚಿ ಬಿಸಾಕ್ಬಿಡ್ತು ಇವಾಗ ಮಾತ್ರ ಇಲ್ಲಿ ಕೋಮ್ ನಗರ ಹತ್ರ. ನೋಡಿ ಮುಗೀತು. ಇವಾಗ ಪರವಾಗಿಲ್ಲ, ನಿಂತೋಗೈತೆ ಸದ್ಯ. ಹೋಗೋಣ. A few moments later. ನಿಮ್ಮ ತಾತನ 4-5 ಸಾವಿರ ಕೊಡಮ್ಮ. ಹಾಂ, 4-5 ಸಾವಿರಕ್ಕೆ ನಿಮ್ಮ ತಾತನಪ್ಪ ಕೊಡಮ್ಮಂದೆ. ಲಕ್ಷ ಯಾತಕ್ಕೆ ದುಡ್ಡು? ಟಿ ವಿ ಎಸ್ ಗಾಡಿಗ ಈಗ ಸರ್ವಿಸ್ಗೆ ಎಷ್ಟೋ ಇದು ಗೊತ್ತಾ? ಈಗ 18,000 ಬೀಳ್ತೋದು ಈ ಗಾಡಿ. ಶೋರೂಮ್ ಗಾಡಿಗಾದ್ರೆ 1 ಲಕ್ಷ. ಹಾಂ, ಬೇರೆ ಗಾಡಿಗಾದ್ರೆ ಇನ್ನೆಷ್ಟ ಕಮ್ಮಿಯಾ? 18,000 ಆಯ್ತಕ್ಕವ. ಈಗ ತಗೊಬಂದೆ, ಸರ್ವಿಸ್ ಬಿಡ್ಸ್ಕೊಬಂದೆ. ಓನರ್ದಕ್ಕವ ಅದು ಗಾಡಿ, ಓನರ್ ಗಾಡಿ. ನನ್ನ ಗಾಡಿನೂ ರೆಡಿ ಮಾಡಿಸ್ಬೇಕು. ಈಗ ಕಾಸು ಕೊಡಮತ್ತಿದ್ರ ನನ್ನ ತಮ್ಮ ಎಸ್ಕೊತಿದ್ದಾರೆ, ಬಂದಾಗಿಲ್ಲವೇ? ನನಗೆ ಎಷ್ಟು ಕೊಟ್ಬಿಟ್ಟಿದಿ ಅವ್ವ ಅಂತ ಎಸ್ಕೊಂಬಂದು ಎತ್ಕೊ ಹೋಗು. ಏನವ ಏನೇ ಕೊಟ್ಟಿಲ್ವಾ? ಹಾಂ, ಸರಿ ಅಂತ ಅಪ್ಪ ಎಷ್ಟೇ ಕೊಟ್ರು, ನಾವೇ ಎಷ್ಟೇ ಕೊಟ್ರು ಏನು ಕೊಟ್ಟಿಲ್ಲ ಅಂತಿದೆ ನೀನು. ನೋಡಿ, ಯಾರಿಗೆ? ನಿಮ್ಮ ಅಪ್ಪನಿಗೆ? ನಿನಗೆ 50,000 ಕೊಟ್ರು 5 ದಿನಕ್ಕೆ ಇಟ್ಟಲ್ಲ. ಓಡ್ತೇವೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿ ತರಬೇಕು. ನೀವು ಕರ್ಕೋಗಿ ಸುತ್ತವ್ರಲ್ಲ ಮಾಡೋರಲ್ಲ, ನಾವು ಹೋಗೋರ್ ಜೊತೆ ಹೋಗ್ಬೇಕು, ನೋಡ್ಬೇಕು, ಬರ್ಬೇಕು. ಬಾಗರ ನಾಳೆಯಿಂದ ಕರ್ಕೊಯ್ತೀವಿ ಎಲ್ಲರೂ. ನೀನು ಆಳು ಬಂದಿಲ್ಲ, ಕರ್ಕೋಕ ಹೋಗು. ಎಷ್ಟು ಕೊಡೋದು? ಹಾಂ, ಫೋನ್ ಮಾಡ್ಕೊಡ್ಬೇಕ. ಎಲ್ಲಿಗೂ ಕರ್ಕೊಂಡೋಗಿಲ್ವಂತ. ಎಲ್ಲಿಗಾರು ಕರ್ಕೊಯ್ತೀನಿ ನಿನ್ನೆ ಯಾವತ್ತಾರು. ಎಲ್ಲೂ ಕರ್ಕೋಬೇಕು ನೋಡವ. ಎಲ್ಲಿಗೂ ಬೇಡ, ಸುತ್ಕೊ ಬಂದಿನಿ ಸಾಕು, ಕೊಡು. ಹೇಳೋ ಎಲ್ಲೂ ಕರ್ಕೋಬೇಕು ಅಂತ ನಿನ್ಗೆ ಆಸೆ. ಯಾವ್ರಿಗೂ ಕರ್ಕೋಬೇಕು? ನಮ್ಮ ಮನುಷ್ಯರು ಬಂದಾಗ ಹೇಳ್ತೀನಿ. ಅದ ಮನ್ಸು ಹೇಳು, ಏನ್ ಯಾವ್ರು ಹೇಳಲ್ಲ. ಈಗ ನಾವು ಹೋಗಿದ್ ಬಂದಿನಿ, ಸಾಕಾಗಲ್ಲ. ಏನ್ ಸಾಕು ಹೋಗಿದ್ದು? ಆಯ್ತು, ನೀನು ಬೆಳಗ್ಗೆ ಹೋದಲ್ಲ ಯಾರನ್ನ ಕೇಳ್ಕೊ ಹೋಗಿದೆ? ಏನವ? ಅಲ್ಲ, ಅಪ್ಪನಿಗಾರು ಒಂದು ಮಾತು ಹೇಳಿಲ್ಲ, ನನಗಾರು ಒಂದು ಮಾತು ಹೇಳಿಲ್ಲ. ಅಪ್ಪನಿಗೆ ಹೇಳಿದ್ಯಾ? ಏನಂತ ಹೇಳ್ದ? ಹೋಯ್ತೀನಿ ಅಂತ ಹೇಳಿ.
ನಮ್ಗೊಂದ್ ಮಾತು ಹೇಳ್ಬೇಕಂತಾನೆ ಅದಕ್ಕೆ ಇವಳು ತಪ್ಪಿಸ್ಕೊತಾಳ ಎಲ್ಲರೂ ಒಂದ್ ಕಿಂಟು ಹೋಯ್ತಾಳ ಅಂದ್ಬಿಟ್ಟು ಹೋದ್ರು ಹೋಯ್ತೀನಿ ಹೋದ್ರು ಹೋಯ್ತಿದೆ ಇಲ್ಲಿ ಆಮೇಲೆ ನಮ್ಗೆ ಇಟ್ಟಿಕೋರು ಇಟ್ಟಿಕೋರಲ್ಲಿ ಈ ಕಪ್ ಕೈಗಳಿಲ್ವ ಶ್ವಾಸ ಬರಗಂಟಾರ ಇರ್ಬೇಕು ತಾನೆ ನೀನು ಶ್ವಾಸ ಬರಗಂಟ ಮಾಡ್ಕೋಗು ಶ್ವಾಸ ಬರಗಂಟ ಇದ್ದಿ ಶ್ವಾಸ ಬಂದ್ಮೇಲೆ ಹೊಂಟೋಗು ಅಂತ ಅಯ್ಯೋ ಕರ್ಮ ಏನೇನ್ ತಗೊಬಂದ ಆಯ್ತು ಆಸ್ತ ಹೋಗಿದಲ್ಲ ನಾವೇನ್ ತಗನು ಏನು ಇಲ್ಲಿ ನೋಡವ ಕ್ಯಾಮ್ರಾ ನೋಡವ ಯಾರ ನಿನ್ನೆ ನೋಡ್ತಾರ ಹಾಕೊಂಡಿದ್ನ ಏನ ಫೋನ್ ಮಾಡ್ಕೊಡು ಫೋನ್ನ ಏನಂತ ಮಾತಾಡಿದೆ ಮಾಡ್ಕೊಡಪ್ಪ ಹಾ ಮಾಡ್ಕೊಡು ಫೋನ್ ಮಾಡ್ಕೊಡು ಏನಂತ ಮಾತಾಡ್ಬೇಕು ಯಾರು ಗೊತ್ತುಬಿಟ್ಟು ಕೊಡಪ್ಪ ಏನಕ್ಕೆ ಮಾಡಕ್ ಬಲ್ವಾ ಆ ಥರ ಫೋನ್ ಮಾಡಿ 2 ಅಕ್ಷರ ಕಲ್ಸಿರ ಆಗೋದು ಕಲಿಬೇಕು ತಾನೆ ನೀನಂತ ದಾಡ್ಡಿನ ಕಟ್ಕೊಂಡು ನಮ್ಮ ಅಪ್ಪ ಅನ್ಭವಿಸ್ತಿಲ್ವ ಈಗ ಒಗ್ಗು ಏನ ಏನ ಮತ್ತ ಎಲ್ಲಿ ಹೋದ್ರು ಜೊತೆಲೆ ಬರ್ಬೇಕು ಜೊತೆಲೆ ಹೋಗ್ಬೇಕು ನಮ್ಗೆ ಅದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ಬರೀ ಏನಾರು ಒಂದು ಅಕ್ಷರ ಕಲ್ತಿದ್ರ ನೀನು ಏನಾರು ಒಂದು ಏನೋ ಓನ್ ಕೆಲಸನಾರು ಕಲಿಬೋಯ್ತು ಹೋಗು ಮಾರ್ಕೆಟ್ಗೆ ಹೋಗು ಹೂ ತಕೊಂಡ್ ಬಾ ಕುಂತ್ಕ ಟಿವಿ ನೋಡು 11 ಗಂಟೆ ಕೆಲಸ ಮಾಡ್ತಾಳಲ್ಲ ಹೇಳು ಅವಳು ವಯಸ್ಸಕ್ಕ ಅಷ್ಟು ಕೆಲಸನೂ ಮಾಡಲ್ಲ ಈಗ ವಯಸ್ಸ ಹೋಯ್ತಾಗ ನೀವೇ ಹಾ ವಯಸ್ಸ ಹೋಯ್ತವ ನಾನು ಆಗನ ಕಾಲದಲ್ಲಿ ತಿಂಡಿ ಕಲ್ತಲ್ಲ ಏನ್ ಕೆಲ್ಸಕ್ಕೆ ಹೋಗೋದು ಅಪ್ಪ ಹೇಳಲ್ವ ನಂಗ ಏನ್ ಕೆಲ್ಸಕ್ಕೆ ಕಳ್ಸಲ್ಲ ಕಡೆ ನಿಮ್ಮ ಅವನ್ನ ಅಂತ ಅಂದಲ್ವಾ ಇನ್ನೇನ ಗೊತ್ತಾ ಸಂಪ್ರದಾಯ ಸೊಪ್ಪು ಸಾಯಿಸಲ್ಲ ಏನ ಅಷ್ಟೊಂದ್ ಕೆಲಸ ಅಷ್ಟೊಂದ್ ಕಷ್ಟಪಟ್ಟು ನನಗ ಬೆಳಗ್ಗೆ 30 ಬೆಳಗ್ಗೆ 60 ಮುದ್ದ ಸಾಯಂಕಾಲ 60 ಮುದ್ದ ಅಯ್ಯಪ್ಪ ಗೈಸ್ ಆಮೇಲೆ ಅಷ್ಟು ಮುದ್ದ ಇವ್ರಟ್ಲಿ 30 ಸೀಟ್ ಇದ್ದು ಯಾರಟ್ಲೆ ನಮ್ಮ ಅಪ್ಪ ರಟ್ಲೆ ಒಟ್ಟು ಮಗ ಮಕ್ಕ ಎಲ್ಲ ಸೇರ್ಸ 30 ಸೀಟ್ ಯಾವಾಗ ಅವಾಗ ಇವಾಗ ನಮ್ಮಿಬ್ಬರಿಗೆ ಹಾಕಕ್ಕೆ ಒದ್ದಾಡ್ತಿದ್ದೆ ನೀನು ಅಡ್ಗೆ ಮಾಡು ಅಂತಂದ್ರ ಒಂದು ಚೆನ್ನಾಗಿರೋದು ಏನಾರು ಮಾಡಮ್ಮ ಡೈಲಿ ಮಗ ಚೆನ್ನಾಗಿರೋ ಐಟಮ್ ಮಾಡ್ಕೊಡಮ್ಮ ನಾವು ಮಾಡ್ತಿದ್ವು ಆಗ ಮರ್ತೋಯ್ತು ಈಗ ಮತ್ ನಮಗೂ ಮರ್ತೋಗದ ಈಗ ಮೊದ್ಲೇ ನಾನು ಅಡ್ಗೆ ಮಾಡ್ತೀನಿ ಈಗ ಚೆನ್ನಾಗ್ ಮಾಡ್ಬೇಕು ಅಡ್ಗೆ ಎಲ್ಲನೂ ಮಾಡ್ತಿದ್ದ ನಾಳೆಯಿಂದ ಚಿಕನ್ ತಕೊಂಡು ಹೇಳು ತಗೊಬರಮ್ಮ ಚಿಕನ್ ಮಟನ್ ವಾರಕ್ಕೊಂದ್ಸಲ ತಿನ್ಸಲ್ಲ ಅಪ್ಪ ನಿನ್ನ ಆಯ್ತು ನಿನ್ ನೆಕ್ಸ್ಟ್ ಎಲ್ಲಿ ಕರ್ಕೋಬೇಕು ನಿನ್ನ ಎಲ್ಲಿ ಹೋಗ್ಕೊಳವ ನನ್ನ ಮನಸ್ಸಲ್ಲಿ ಬಂದ ಹೇಳ್ತೀನಿ ಏನು ಬೇಡ ನಿಮ್ಮ ಅಪ್ಪನ ಮನೇಲಿ ಬಿಟ್ಬಿಡ್ತೀನಿ ಒಂದ್ 2 ತಿಂಗಳು ಬರಬೇಡ ಅಲ್ಲೇ ಇದ್ಬಿಡು 2 ತಿಂಗಳು ಬರಬೇಡ ಬೇಕಾರೆ ನಿನ್ಗೆ ಯಾವಾಗ ಬರೋದೇ ಬೇಡ ಅನ್ಸ್ಬಿಟ್ಟು ನಿಮ್ದಾಗ ಅಲ್ಲೇ ಇದ್ಬಿಡ್ಬೇಕಾರ ಆಯ್ತಾ ನಾವೇ ಬೇಕಾರು ಏನೋ ಅನ್ನಿಸ್ತಲ್ಲ ನಂಟ್ರು ಬಂದು ಹೋಗಿ ನೋಡ್ಕೊಯ್ತಾರಲ್ಲ ಹಂಗೆ ನೋಡ್ಕೊ ಹೋಯ್ತೀನಿ ಸುಮ್ಮನೆ ಅಲ್ಲೇ ಇದ್ಬಿಡು ಆಯ್ತಾ ಯಾರನ್ನೇ ನಿನಗೆ ಅಲ್ಲಿ ಯಾರು ನೀವು ಊಟ ಹಾಕೊಟ್ರು ನಮ್ಮ ಮನ ಬರ ಅದೆಲ್ಲನು ಕೇಳಕ್ಕಾಗಲ್ಲ ನೀನು ಊಟ ಯಾರು ಹಾಕೊಟ್ರು ಇಷ್ಟೇನ್ ಮಾಡ್ದೆ ಅಂತ ಐನ್ಗೂ ಕಣ್ಕಾಣಲ್ಲ ಪಾಪ ಕಣ್ಕಂದಮ್ಮ ಅವ್ಳ ಮಕ್ಕಳೆಲ್ಲ ತಳ್ಳಿ ಕಳ್ಸ್ಬಿಟ್ಟೆ ಹೋಗಿ ಬೇಡ ಅಂತ ಅವ್ನ ತಪ್ಪತ್ತ ನಮ್ಮ ಕೈಲಾದಷ್ಟು ಮಾಡ್ತಾನ ಇಕ್ತಾನ ಏನು ಮಾಡಲ್ಲ ನಿಮ್ಮವ್ವ ಒಂದ್ 2 ದಿನ ನೋಡ್ತಾಳ ಆಮೇಲೆ ಕಳಿಸ್ತಾಳ 2 ದಿನ ಏನ್ ಸೌಂಡ್ ಅದು 2 ದಿನ ನೋಡ್ತಾಳ ನಿನ್ನ ಆಮೇಲೆ ಕಳಿಸ್ತಾಳಪ್ಪ ಆಗೇನ್ ಮಾಡ್ದೆ ಆಮೇಲೆ ಏನ್ ಮಾಡ್ದ ಒಂದು ಅಂಗಡಿ ಹಾಕತೀನಿ ಕೂತ್ಕತೀನಿ ಅಂಗಡಿ ಹಾಕೊಂಡ್ ಕುಂತ್ಕಯ್ಯ ಅಷ್ಟೊಂದು ಬುದ್ಧಿವಂತ ಎಲ್ಲ ಬುದ್ಧಿವಂತ ನಿಮ್ನು ಆಟ ಆಡ್ಸ್ಬಿಡ್ತೀನಿ ನಮ್ನು ಆಟ ಆಡ್ಸ್ಬಿಡ್ತೀನಿ ಚಿಟ್ಕಿ ಒಳಗೆ ಆಟ ಆಡ್ಸ್ಬಿಡ್ತೀನಿ ಅಪ್ಪ ಮಕ್ಕಳು ಚಿಟ್ಕಿ ಹೆಂಗೆ ಹಿಂಗೆ ಒಂದ್ಸಲ ಮಾಡ್ಯವ ಚಿಟ್ಕಿ ನಾನು ಒಂದು ಅಂಗಡಿಯಾಗ ಕೂತ್ಕೊತೀನಿ ಇದೆಲ್ಲ ಬಂದು ಅಪ್ಪ ಹೇಳ್ತೀನಿ ಈಗ ಅಪ್ಪ ಬರ್ತಾನೆ ಬಿಡು ಅಪ್ಪನ ಹೇಳಿದ್ರೆ ಮುಗೀತಾನೆ ನಿನ್ಗ ಉಗ್ದನು ಅವನ್ ನನ್ ಕಲ್ಲೇ ಕಟ್ಬೇಕು ಇನ್ನೊಂದ ಅಯ್ಯೋ ನಿನ್ ತಮ್ಮ ಇದ್ದೀನಿ ನಾವ್ ಮಾಡ್ಬಿಡಕ ಬಂದ್ಬೇಕು ನಾನು ಅಪ್ಪ ಹಂಗಂದ ಇಲ್ಲ ಏನಾಯ್ತು ಕೈಯಿಂದ ಮನ್ಸ್ಕೊಳಗ
ಏನಂತ ನೀನು ಹೋಗಿ ಎಲ್ಲ ಅನ್ಸ್ಕೊತಾಳ ಅದಾಗ ಅಷ್ಟೊಂದು ಇರ್ತಾಳ ಅಂತ ತಿಳ್ಕೊಬಿಟ್ಟಿದೆ ಶಾಣ ಗೊತ್ತಿರಲ್ಲ ನಮ್ಮ ನೀನ್ ಹೇಳೋದಾಗ ನಾವ್ ಕೇಳ್ಬೇಕು. ನನಗೆ ಹೇಳ್ಸಕ್ಕೆ ಬಂದಿರೋದು ಕೇಳಕ್ಕಿಲ್ಲ. ಅಯ್ಯಪ್ಪ ಒಟ್ಟ ನೀವ್ ಹೇಳ್ದಾಗ ನಾವ್ ಕೇಳ್ಬೇಕು. ಅದೇ ನೀನು ಅಷ್ಟೀಯ ಎಷ್ಟು ಅಷ್ಟೀಯ ಆಮೇಲೆ ಕೇಳ್ಬೇಕು. ಅಪ್ಪ ಅಪ್ಪನ ಅವ್ನ ಬೇರೆ ಕೊಂಬಿದಾವ ಅವನು ಕೇಳ್ಬೇಕು. ಅಪ್ಪ ಅಕ್ಕ ತಕ್ಕ ಎರಡು ದೊಣ್ಣೆ ತಕೊಂಡ್ಬಿಡ್ತೀನಿ ಅಂತ ಬಿಟ್ಟಾಗ ಈ ಕಾನೂನು ಈಗ ನಮ್ಮ ಇದರಲ್ಲಿ ನಡೆಯೋದು ಈಗ ಹೆಂಗ್ ಗಂಡ್ಸ್ಗಳ ಕಾನೂನು ನಡೆಯಲ್ಲ ಈಗ. ಗಂಡ್ಸ್ಗಳ ಕಾನೂನು ನಡೆಯಲ್ಲ ನಿಮ್ದಿಯ. ಸರಿ ಕಾನೂನು ನಡೆಯೋದು ಸರಿ ಸರಿ. ಅಡುಗೆ ಏನು ಮಾಡಿದ್ಯಾ? ಏನು ಮಾಡಿಲ್ವ ಅಡ್ಗನ? ಹೋಗಲ್ಲ ಏನೋ ಮಾಡಿದಾರೆ ರೇಕ್ ಬಂದಿಲ್ಲ ಬಂದಂತ ಮುಚ್ಚಿ ಮದಿ ಹುಚ್ಚಿ ಅಲ್ಲಿಗೆ ಹೋಯ್ತೀನಿ ಈಗ ಕ್ಯಾಮ್ರಾ ಎತ್ಕೊ ಹೋಗಿ ಮಾಡ್ತೀನಿ, ಬ್ಲಾಗ್ ಮಾಡ್ತೀನಿ. ನೋಡೋದು ಹೇಳಕ್ಕಾಗಲ್ಲ, ಇವರು ಒಳಗೆ ನೋಡಿರ್ತಾರ ಅವರು ಅಲ್ವಾ ಅಂತ ನಿನ್ಗ. ಹಾ ಯಾವ ರೇಖಾ ಆಫರ ಇಂತ ಬಿಡ ಕಾಣ ಚೆನ್ನಾಗ ನೀನು ನೋಡ್ ಬೆಳ್ಗವನಿ ಅಂತಿದೆ. ನೋಡ್ರಿ ಕತ್ಲ ಬೆಳ್ಗಿರೋ ಕಾಣಲ್ವಲ್ಲ ಮರ. ನೀನು ಕೆಲ್ಸಕ್ಕೆ ಹೋಗಿದಾನೋ ಜಿಮ್ಗೆ ಹೋಗಿದ ಅನ್ಸುತ್ತ ಬ್ಯಾಗ್ ಬರ್ಕೊಂಡಲ್ಲ ಚೆನ್ನಾಗಿ ಎಲ್ಲಿಗವ ಯಾವ ಜಿಮ್ಗೆ? ಯಾವ ಜಿಮ್ಗೂ ಇಲ್ಲ ಎಂಥದ್ದು ಇಲ್ಲ. ತಿರ್ಗಾಡ್ಕೊರ ಹೋಯ್ತು ತಿರ್ಗಾಡ್ತೀನಿ ಅಂತ ಏನೇನು ಹೋಗಿದ್ರಲ್ಲ ಯಾರ ನಾನ ಶಿವನ ನಾಳಿದ್ದಿಂದ ಹೋದೆ ಜಿಮ್ಗ. ಹಾಂ ಭಾನುವಾರದಿಂದ. ಓ ಏನು ಶೋಲ್ಡರು ನಾನು ಹೋಗಿಲ್ಲ, ನಿಲ್ಲಿಸ್ಬಿಟ್ಟಿನಿ ಆಲ್ಮೋಸ್ಟ್. ಬೇಗ ಹೋಗ್ಬೇಕು ಆಯ್ತಾ? ಹಲೋ ಬೆಲ್ಲ ತಾನೆ? ಬೆಲ್ಲ ಇಲ್ಲ ಸಕ್ರನಾ? ಬಿಡು ಪರವಾಗಿಲ್ಲ ತಗ ಹುಡ್ಕತ್ತೀವಿ. ಬೇರೆಯವ್ರ ಮನೆ ಬಂದಿರೋರಲ್ವಾ, ಏನು ಮಾಡಕ್ಕ. ಏನು ಸಮಾಚಾರ? ಕೆಲಸದಿಂದ ಸಕ್ಕ ತಕೊಂತಿದೆ ಕಣ. ಇದು ಏನೋ ಇದು ಕಾನ್ಸೆಪ್ಟ್ ವಿಡಿಯೋ ಮಾಡಬೇಕು ಅಂತಿದ್ರೆ ಏನೋ ಶಿವ? ಇದ್ರತ ಹ್ಞೂ ವರ್ಕೌಟ್ ಹೋಯ್ತಿದೆ ಅಂದ್ರೆ ಕಾರಣ ಮಗನ ಏನು ಹೇಳಲ್ಲ ನೀನು. ಓ ಸಾಕಾಗಂತ ಹೆಂಗಿದೆ ನೋಡ್ದಲ್ಲ ಬಣ್ಣ ಚೆನ್ನಾಗಿ ಕಡ್ದಿದೆ ಕಣ ಬಿಡು ಶಿವ. ಏನಪ್ಪ ದುಡ್ಡು ಕೈ ಆಗ್ತಿದೆ? ಎಲ್ಲೇ ದುಡ್ಡೆಲ್ಲ ಖಾಲಿ. ಯಾಕ ದುಡ್ಡು ಯಾಕೆ ಖಾಲಿ ಅಂತಂದೆ? ಬರದ್ನು ನೀನೇ ಕಳ್ಸ್ಕೊಬಿಟ್ರೆ ನನಗೆ ಬರದ್ನು ನನಗೆ ಬರದ್ನು ನೀನೇ ಹಾ ನೀನು ಬೇಕಾರೆ ಖರ್ಚು ತಕ್ಕ. ನನಗೇನು ಬೇಡಪ್ಪ ಸುಮ್ಮನೆ ಅಂದೆ ಕಣ. ದುಡ್ಡು ಅಲ್ಲೇ ಇರಲಿ ಏನಂತ ಹೇಳೋ? ಹಾಂ ಹಾಂ ಇವಳ ಹೆಸ್ರು ಮಾಡಿಸ್ಬಿಡೆ. ಇವತ್ತು ಹಾಸನಾಗ ಹೋಗಿದ್ದ, ನಾಳೆ ಎಲ್ಲಿ ಹೋಗ್ಬೇಕು? ಊಟಿಗೆ ಹೋಗ್ಬೇಕು, ಸಕಲೇಶ್ಪುರ್ಗೆ ಹೋಗ್ಬೇಕು. ಅದೆಲ್ಲೆಲ್ಲಿ ಹೇಳ್ತಾಳ ಕೈ ಸಿಗ ಗೊತ್ತಾ? ನಮ್ಮಮ್ಮ ಎಲ್ಲೆಲ್ಲ ಸುತ್ತಾಡ್ಬೇಕಂತ. ಏನವ ಸುತ್ತಾಡ್ಬೇಕಾ? ಬೇರೆ ಎಲ್ಲೆಲ್ಲ ಕರ್ಕೊ ಯಾವ ಪ್ಲೇಸ್ ಹೋಗ್ಬೇಕು? ಇನ್ನು ಹಾಸನಿಂದ ಬಸ್ ಇಳಿದು 5 ಕಿಲೋಮೀಟರ್ ಆಗಬೇಕು. ಬಸ್ಲೆಲ್ಲ ಅಲ್ಲೇ ಇತ್ಕೊಳ್ಳಿ ಅತ್ತಾಗ ಪ್ರಸಾದ ಗಿಸಾದ ತಿನ್ಕೊಂಡು. ಹಾಂ ದೇವಸ್ಥಾನ ಸೇರ್ಕೊಂಡ್ರೆ ಅತ್ತಾಗ ನೆಮ್ಮದಿ ಅಲ್ವಾ?
ಮಾತಾಡ್ಬಿಟ್ರೆ ಬೇಡ, ಎಲ್ಲ ಬದ್ರ ಊರವರು ಬಂದ್ಬಿಡ್ತದೆ. ಗಾಯ್ಸ್ ಇವಾಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಹೊರಗಡೆ ಬಂದೆ. ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್.